ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಿ ಫಾರ್ ವ್ಲಾಗರ್ಸ್. ಸೊ ನಾವಿವತ್ತು SUV ಆಫ್ ಇವಿ ಸ್ಕೂಟರ್ ಅಂತ ಹೇಳ್ತಾರೆ, ರಿವರ್ ಇವಿ ಸ್ಕೂಟರ್ ನ ರಿವ್ಯೂ ಮಾಡ್ತಾ ಇದೀವಿ. ರಿವರ್ ಇಂಡಿ. ರಿವರ್ ಇಂಡಿ. ಸೊ ಇದೊಂದು ಬ್ಯಾಂಗ್ಳೂರ್ ಸ್ಟಾರ್ಟ್ಅಪ್. ಬನ್ನಿ ಕೇಳಿ ತಿಳ್ಕೊಳ್ಳೋಣ. ನಮ್ ಜೊತೆ ಓನರ್ ಇದಾರೆ, ಸುಧೀರ್ ಅವರು. ಸರ್, ರಿವ್ಯೂಗೆ ಥ್ಯಾಂಕ್ ಯು. ಇವಿಗೆ ಅಂತ ಹೋದಾಗ ಬೇರೆ ಎಷ್ಟೊಂದು ವೆಹಿಕಲ್ಸ್ ಇತ್ತು. ನಾನು ಬಹಳ ವೆಹಿಕಲ್ ಗಳು ನೋಡಿದೆ. ಹಾ. ಓಲಾ, ಏತರ್, ಅದು ಇದು, ಮ್ಯಾಗ್ನಸ್, ಬೀಜಿ, ಅದು ಹೀರೋ ಎಲ್ಲ ನೋಡಿದೆ. ಎಲ್ಲ ಚೆಕ್ ಮಾಡ್ಬಿಟ್ಟಿದ್ರ? ಎಲ್ಲ ಚೆಕ್ ಮಾಡಿದೆ. ನಮ್ಮ ಇದಕ್ಕೆ ಸೆಟ್ ಆಗುವಂತದ್ದು ಗಾಡಿ ಇದೊಂದೇ ಇತ್ತು. ಹ್ಮ್. ಅದು ಏನು ಅಂದ್ರೆ ಹೈಟು, ವೀಲ್ ಬೇಸು, ಡಿಕ್ಕಿ ಸ್ಪೇಸು, ಪವರ್, ಪಿಕಪ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಬೇರೆ ಗಾಡಿಗಳು ಕಂಪೇರ್ ಮಾಡಿದ್ರೆ. ಆದ್ರಿಂದ ನಾವ್ ಈ ಗಾಡಿಗೆ ಚೂಸ್ ಮಾಡಿದ್ವಿ. ಇದು ಆನ್ ರೋಡ್ ಏನ್ 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 ಬಿತ್ತು ಸರ್ ನಿಮ್ಗೆ? ವಿತ್ ಫುಲ್ ಆಲ್ ಎಕ್ಸೆಸರೀಸ್ 160 ಬಿತ್ತು. 160. ನೀವು ಹಾ. ಬೈ ಮಾಡಿ ಈಗ ಎಷ್ಟು ವರ್ಷ ಆಯ್ತು? ನಾವು ಡಿಸೆಂಬರ್ 25, 2025 ತಗೊಂಡಿದ್ದು. ಓಕೆ. ಈಗ 1 ವರ್ಷ 2 ತಿಂಗಳಾಗಿದೆ. ಓಕೆ. ಎಷ್ಟು ಸೋಫಾರು ಕಿಲೋಮೀಟರ್? 14,000 ಹತ್ತತ್ರ ಕಿಲೋಮೀಟರ್ ಓಡಿದೆ. ಹೆವಿ ಯೂಸೇಜ್ ಗಾಡಿನೇ. ಹೌದು. ಎಲೆಕ್ಟ್ರಿಕ್ ಗಾಡಿ ತಗೊಬೇಕು ಅಂತ ಹೇಳಿದ್ರೆ ಅವನಿಗೆ ಯೂಸೇಜ್ ಇದ್ರೆ ಗಾಡಿ ತಗೊಬೇಕು, ಇಲ್ಲ ಅಂದ್ರೆ ತಗೊಳಕ್ ಹೋಗ್ಬಾರ್ದು. ಕರೆಕ್ಟ್. ಸುಮ್ನೆ ಶೋಕಿಗೆ ತಗೊಂತೀನಿ ಅಂತ ಹೇಳಿದ್ರೆ ಅದು ಡೆಡ್ ಇನ್ವೆಸ್ಟ್ಮೆಂಟ್. ಡೆಡ್ ಇನ್ವೆಸ್ಟ್. ಇವಿ ಅಂದಿದ ತಕ್ಷಣ ಇಂಪಾರ್ಟೆಂಟ್ ಕ್ವಶನ್ ಬರೋದೇ ರೇಂಜ್ ಎಷ್ಟು ಬರುತ್ತೆ ಅಂತ. So ಇದು ನಿಮ್ಗೆ ಫುಲ್ ಚಾರ್ಜ್ ಗೆ ಎಷ್ಟು ಕಿಲೋಮೀಟರ್? ಫುಲ್ ಚಾರ್ಜ್ ಅಲ್ಲಿ ರೈಡ್ ಮೋಡ್ ಅಲ್ಲಿ ಇದ್ರಲ್ಲಿ 3 ಮೋಡ್ ಇದೆ. ಓಕೆ. ಒಂದು ಈಕೋ ಮೋಡ್, ರೈಡು, ಮತ್ತೆ ಇನ್ನೊಂದು ರಶ್. ಹಾ. ಈಕೋ ಮೋಡ್ ಅಲ್ಲಿ ಹೋಗ್ತೀನಿ ಅಂದ್ರೆ ಒಂದು 110 ವರೆಗೂ ಬರುತ್ತೆ. ಸಿಟಿ ಸಿಟಿ ಡ್ರೈವಿಂಗ್ ಅಲ್ಲಿ ಆರಾಮಾಗಿ ಬರುತ್ತೆ. 50 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಮ್ಯಾಕ್ಸಿಮಮ್. ಹಾ. ರೈಡ್ ಅಲ್ಲಿ ಸಿಟಿ ರೈಡಿಂಗ್ ಕರೆಕ್ಟ್ ಆಗಿದೆ. ಪಿಕಪ್, ಫಾಸ್ಟ್ ಎಲ್ಲಾನು ಇದೆ. ಹಾ. ನಮ್ಗೆ ಹೆಚ್ಚು ಕಮ್ಮಿ ಒಂದು 100 ವರೆಗೂ ಬರುತ್ತೆ ರೇಂಜ್. 100 ಬರುತ್ತೆ ಆರಾಮಾಗಿ. 100 ಡಬಲ್ಸ್ ಬರುತ್ತೆ. ಕೂರಿದ್ರೆ ಏನಾದ್ರು ಡಬಲ್ಸ್ ಕೂತ್ಕೊಳ್ಳಿ, ಸಿಂಗಲ್ಸ್ ಹೋಗಿ ಸೇಮ್ ರೇಂಜ್. ಬರುತ್ತೆ. ಓಕೆ. ಹಾ. ಏನು ಅಂತ ಹೇಳಿದ್ರೆ ಸಿಟಿ ಒಳಗಡೆ 50 ಕಿಲೋಮೀಟರ್ ಜಾಸ್ತಿ ಸ್ಪೀಡ್ ಹೋಗಕ್ ಆಗಲ್ಲ. ಬಟ್ ಆದ್ರೆ ಪಿಕಪ್ ಬೇಕಲ್ಲ ಟ್ರಾಫಿಕ್ ಅಲ್ಲಿ, ಕರೆಕ್ಟ್. ಅದಕ್ಕೆ ರೈಡ್ ಹಾಕೋಬೇಕಷ್ಟೇ. ಸೊ ರೈಡ್ ಮೋಡ್ ಹಾಕಿದ್ರೆ ರೈಡ್ ಮೋಡ್ ಹಾಕೊಂಡ್ರೆ ಸೇಫ್ಟಿ ಆರಾಮಾಗಿ 110 ಹತ್ರ ಹೋಗುತ್ತೆ. 90 ರಿಂದ 95. ಚಾರ್ಜಿಂಗ್ ಟೈಮ್ ಎಷ್ಟಾಗುತ್ತೆ? 0 ಇಂದ ಮಾಡ್ತೀನಿ ಅಂದ್ರೆ 5.25 ಅವರ್, 5.5 ಅವರ್ ಬೇಕು. 5.25 ಅವರ್. 5.25 ಅವರ್, 5.5 ಅವರ್. 30-40 ಇಂದ ಮಾಡಿದ್ರೆ ಒಂದು 3 ಅವರ್ಸ್. ಮ್ಯಾಕ್ಸಿಮಮ್ ಒಂದು 40% ಇಲ್ಲ ಇತ್ತು ಅಂತ ಹೇಳಿದ್ರೆ ಒಂದು 4 ಅವರ್ಸ್ ಇಲ್ಲ 3.5 ಅವರ್ಸ್ ಮುಗಿದೋಗುತ್ತೆ. ಸೊ ನೀವು ಈಗ ಸೊಸೈಟಿಲಿ ಇರ್ತೀರಾ, ಸೊ ಚಾರ್ಜಿಂಗ್ ಹೆಂಗೆ ಸರ್? ನಿಮ್ಗೆ ಏನಾದ್ರು ಇಶ್ಯೂ ಆಗುತ್ತಾ, ಇಲ್ಲ ಕಂಫರ್ಟಬಲ್ ಅಂತ ಏನ್ ಇಶ್ಯೂ ಏನ್ ಬರಲ್ಲ. ಸೊಸೈಟಿಲಿ ಇರ್ಲಿ, ಸ್ವಂತ ಮನೆ ಇರ್ಲಿ, ಇಲ್ಲ ರೋಡ್ ಅಲ್ಲಿ ಇರ್ಲಿ, ಎಲ್ಲ ಮನೆ ಇದ್ರೆ ಕ್ವಶನೇ ಇಲ್ಲ, ಅವ್ರ ಮನೆಯಲ್ಲೇ ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ. ಅವ್ರ ಮನೇಲಿ ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಸೊಸೈಟಿ ಒಳಗಡೆ ಏನೇನ್ ಬೇಕೋ ಫೆಸಿಲಿಟಿ ಇರುತ್ತೆ. ಈಗಿರೋ ಎಲ್ಲ ಸೊಸೈಟಿಗಳಲ್ಲೂ ಮಾಡಿರ್ತಾರೆ. ಈಗ ಏನಪ್ಪಾ ಅಂದ್ರೆ ನೀವೆಲ್ಲ ರೋಡ್ ಅಲ್ಲಿ ಹೋಗ್ತೀರಾ, ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗ್ತೀರಾ, ಅಲ್ಲಿಂದ ವೈಟ್ ಫೀಲ್ಡ್ ಹೋಗ್ಬೇಕು. ವೈಟ್ ಫೀಲ್ಡ್ ಹೋಗುತ್ತೆ ಗಾಡಿ, ಅಲ್ಲಿಂದ ವಾಪಸ್ ಬರಲ್ಲ. ಮಧ್ಯದಲ್ಲಿ ಒಂದು ಮಧ್ಯದಲ್ಲಿ ಚಾರ್ಜಿಂಗ್ ಪಾಯಿಂಟ್. ಇವಾಗ ಸುಮಾರು ಚಾರ್ಜಿಂಗ್ ಪಾಯಿಂಟ್ ಗಳಿದೆ. ಹೌದು. ಸೊ ಅಲ್ಲೆಲ್ಲ ಮಾಡ್ಕೊಂಡ್ರೆ ಏನ್ ತೊಂದ್ರೆ ಏನಾಗಲ್ಲ. ಸೊ ಹೆವಿ ಯೂಸೇಜ್ ಇದ್ರೆ ಇವಿ ಬೆಸ್ಟ್. ಹೆವಿ ಯೂಸೇಜ್ ಇದ್ರೆ ದಿನಕ್ಕೊಂದು 50 ರಿಂದ 60 ಕಿಲೋಮೀಟರ್ ಮಿನಿಮಮ್ ಓಡಿಸ್ತೀನಿ ಅನ್ನಂಗಿದ್ರೆ ಇವಿಗೆ ಹೋಗಿ. ಸುಮ್ನೆ 5 ಕಿಲೋಮೀಟರ್ 10 ಕಿಲೋಮೀಟರ್ ಓಡಿಸ್ತೀನಿ ಅನ್ನಂಗಿದ್ರೆ ಜಾಸ್ತಿ ಕೊಟ್ಟು ಸುಮ್ನೆ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಒಳ್ಳೆ ಸಜೆಷನ್ ಕೊಡ್ತಾ ಇದಾರೆ ಆಕ್ಚುಲಿ. ಸೊ ನೀವು ಇವಿ ಹೋಗ್ಬೇಕು ಅಂದ್ರೆ ಫಸ್ಟ್ ಕಂಡೀಷನ್ ನಿಮ್ ಯೂಸೇಜ್. ಸೊ ನೀವು ನಿಮ್ಮ ಯೂಸೇಜ್ ನೋಡಿ, ಯೂಸೇಜ್ ಕರೆಕ್ಟ್ ಆಗಿದ್ರೆ ನಿಮ್ಗೆ ಆ ರೇಂಜ್ ಅಲ್ಲಿ ಬರುತ್ತೆ ಅನ್ನಂಗಿದ್ರೆ ತಗೊಳ್ಳಿ ಇವಿನ. ಇಲ್ಲ ಅಂದ್ರೆ ಸುಮ್ನೆ ಜಾಸ್ತಿ ಕೊಡೋದು ಬದಲು ಸುಮ್ನೆ ಆರಾಮಾಗಿ ಪೆಟ್ರೋಲ್ ಹಾಕೊಂಡು ಆರಾಮಾಗಿ ಓಡಾಡ್ಕೊಂಡಿರಿ. ಕರೆಕ್ಟ್ ಸರ್. ಆಮೇಲೆ ಇದು ರಿವರ್ ನೀವು ತಗೊಂಬೇಕಾದ್ರೆ ನಿಮ್ಗೆ ಈ ಬ್ರ್ಯಾಂಡ್ ಬಗ್ಗೆ ಗೊತ್ತಿತ್ತಾ? ಅಂದ್ರೆ ಬ್ಯಾಂಗ್ಳೂರ್ ಅವ್ರದೇ ಗೊತ್ತಿತ್ತು. ಯಾಕೆ ಅಂತ ಹೇಳಿದ್ರೆ ಇದು ರಿವರ್ ಫಸ್ಟ್ ಇಂದಾನು ಇದೆ. ಅವಾಗ ಬೆಲ್ಟ್ ರಿವನ್ ಇತ್ತು. ನೀವು ಮಾಡ್ಲಿಕ್ಕೆ ಅಂತ ಕಾಯ್ತಾ ಇದ್ದೆ. ಯಾಕೆ ಅಂದ್ರೆ ಇದು ಚೈನ್ ರಿವನ್, ಇದ್ರಲ್ಲಿ ಪಿಕಪ್ ಜಾಸ್ತಿ. ಕರೆಕ್ಟ್. ಬೆಲ್ಟ್ ರಿವನ್ ಅಲ್ಲಿ 30,000 ಕಿಲೋಮೀಟರ್ ಗೆ ಮ್ಯಾಕ್ಸಿಮಮ್ ಲೈಫ್ ಬರುತ್ತೆ. ಈ ಸಣ್ಣ ಪುಟ್ಟ ಕಲ್ಲು ಪಲ್ಲು ಸಿಗಾಕೊಂಡ್ರೆ ಬೆಲ್ಟ್ ಕಟ್ ಆಗೋ ಚಾನ್ಸಸ್ ಇದೆ. ಗಟ್ಟಿ ಆಗ್ಬಿಡುತ್ತೆ ಬೆಲ್ಟ್. ಓಕೆ. ಸೊ ಅದೆಲ್ಲ ರಿಪ್ಲೇಸ್ಮೆಂಟ್ ಅಂದ್ರೆ ಅಲ್ಲ, ಗ್ಯಾರಂಟಿ ವಾರಂಟಿ ಬರಲ್ಲ. ಅದಕ್ಕೆಲ್ಲ ಕಾಸು ಕೊಟ್ಟು ಹಾಕಿಸ್ಬೇಕು. ಕರೆಕ್ಟ್. ಇದು ಚೈನ್ ಡ್ರಿವನ್ ಆಗಿರೋದ್ರಿಂದ ಪಿಕಪ್ ಜಾಸ್ತಿ, ಅಂತ ಪ್ರಾಬ್ಲಮ್ ಬರಲ್ಲ. ಮ್ಯಾಕ್ಸಿಮಮ್ ನಾವು ಮಾಮೂಲಿ ಬೈಕ್ ಅಲ್ಲಿ ಹೆಂಗೆ 2,000 ಕಿಲೋಮೀಟರ್ 2,500 ಕಿಲೋಮೀಟರ್ ಚೈನ್ ವಾರ್ಮಿ ಆಯಿಲ್ ಹಾಕ್ತಿವ, ಅಷ್ಟೇ. ಹಂಗ ಹಾಕೊಂಡ್ರೆ ಸಾಕು, ಅದ್ರ ಪಾಡ್ಗೆ ಅದು ಹೋಗ್ತಾ ಇರುತ್ತೆ. ಇದು ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಸರ್ ನಿಮ್ಗೆ? 850 ರೂಪಾಯಿ ಬರುತ್ತೆ ಅಷ್ಟೇ. 5,000 ಕಿಲೋಮೀಟರ್ಗೆ. ಆಮೇಲೆ ಗಾಡಿ ಮೇಲೆ ವ್ಯಾರಂಟಿ ಎಷ್ಟು ಕಿಲೋಮೀಟರ್ ಕೊಟ್ಟಿದ್ದಾರೆ? 30,000 ಕಿಲೋಮೀಟರ್ ಕಂಪನಿದು ವಾರಂಟಿ ಗ್ಯಾರಂಟಿ ಎಲ್ಲ ಇದೆ. ಎಷ್ಟು 5 ಇಯರ್ಸ್? ಅದು 3 ವರ್ಷ ಕಂಪನಿ ಗ್ಯಾರಂಟಿ ವಾರಂಟಿ, 2 ವರ್ಷ ಎಕ್ಸ್ಟೆಂಡೆಡ್ ವಾರಂಟಿ. ಅದೆಷ್ಟು? ಅದು ಕಂಪನಿನೇ ಕೊಟ್ಟಿರೋದು. ಅದು 20,000 ಕಿಲೋಮೀಟರ್ ಟೋಟಲ್ 50,000 ಕಂಪನಿದು. ಮಿಕ್ಕಿರೋದು ಇನ್ನ 30,000 ಬೇಕು ಅನ್ನಂಗಿದ್ರೆ ನಾವು 4,999 ರೂಪಾಯಿ ಪ್ಲಸ್ GST ಎಕ್ಸ್ಟ್ರಾ ಕೊಟ್ಟು 8 ವರ್ಷಕ್ಕೆ ತಗೋಬಹುದು. ಅದೇ ನನ್ಗೆ ಯಾರೋ ಕಮೆಂಟ್ ಅಲ್ಲಿ ಹಾಕಿದ್ರು ರಿವರ್ ಇಂಡೆ
80,000 ಕೊಡ್ತಾ ಇದೆ ಗ್ಯಾರಂಟಿ. ಹೌದೌದು, ಗ್ಯಾರಂಟಿ ಇದೆ. 5,000 ಎಕ್ಸ್ಟ್ರಾ ಕೊಟ್ರೆ 5,000 ನಿಮ್ಗೆ ಎಕ್ಸ್ಟ್ರಾ ಕೊಟ್ರೆ ಇನ್ನ full, ಇನ್ನ ಫುಲ್ 8 ವರ್ಷಕ್ಕೆ ಮಾಡ್ತಾರೆ. ಗಾಡಿ ಲೈಫ್ ಏನ್ ಅನ್ಕೊಂತೀವೋ ಅದು ಫುಲ್ ಕವರ್ ಕವರ್ ಆಗ್ಬಿಡುದು. ಇವಿ ಅಂದಿದ ತಕ್ಷಣ ಸ್ವಲ್ಪ ಭಯ ಆಗೋದಂದ್ರೆ ಸರ್ವಿಸ್ ಅಲ್ಲಿ. ಸಿಟಿಲಿ ಮೋಸ್ಟ್ಲಿ ಪ್ರಾಬ್ಲಮ್ ಆಗಲ್ಲ, ಬಟ್ ಸ್ಟಿಲ್ ಈಗ ನೀವು ಓಲಾ ಎಲ್ಲ ನೋಡಿದ್ರೆ ಆಲ್ರೆಡಿ ವಿಡಿಯೋಸ್ ನೋಡ್ದಂಗೆ ಸರ್ವಿಸ್ ತುಂಬಾ ಇಶ್ಯೂ ಇದೆ. ಈ ಗಾಡಿದು ಹೆಂಗಿದೆ ಸರ್ವಿಸ್? ಸರ್ವಿಸ್ ಏನ್ ಇಶ್ಯೂನೇ ಇಲ್ಲ ಇದ್ರಲ್ಲಿ. ನಾವು ಹೋದಾಗೆಲ್ಲಾನು ಮ್ಯಾಕ್ಸಿಮಮ್ ಎಲ್ಲಾನು ಆರಾಮಾಗಿರುತ್ತೆ. ಓಕೆ, 2 ಅವರಿಂದ 3 ಅವರ್ ಅಷ್ಟೇ. ಸಾಫ್ಟ್ವೇರ್ ಮೇಲೆ ಡಿಪೆಂಡ್. ನೆಟ್ವರ್ಕ್ ಇದ್ರೆ ಬೇಗ ಆಗುತ್ತೆ, ಅರ್ಧ ಗಂಟೆಗೆ. ನೆಟ್ವರ್ಕ್ ಇಲ್ಲ ಅಂದ್ರೆ 3 ಅವರ್ ಆಗುತ್ತೆ. ಅಷ್ಟ್ ಬಿಟ್ರೆ ಬೇರೆ ಇನ್ನೇನಿಲ್ಲ. ಮಾಮೂಲಿ ಸಣ್ಣ ಪುಟ್ಟದ್ದು ವೇರ್ ಅಂಡ್ ಟೇರು, ಬ್ರೇಕ್ ಪೇಡು, ಬ್ರೇಕ್, ಅದು ಶುಗರ್ ರಿಪ್ಲೇಸ್ಮೆಂಟ್, ಅದೆಲ್ಲ ಅವೆಲ್ಲ ಮಾಮೂಲಿ, ಅದೆಲ್ಲ ಇದ್ದಿದೆ. ಸ್ಪೇರ್ಸ್ ಇಶ್ಯೂ ಆತರ ಎಲ್ಲ ಏನು ಏನಾಗಿಲ್ಲ. ಆರನ್ನು 2 ಸಲ ಕೆಟ್ಟಾಗಿತ್ತು, 2 ಸಲ ಫ್ರೀ ಆಗಿ ಮಾಡ್ಕೊಟ್ರು, ಫ್ರೀ ಆಫ್ ಕಾಸ್ಟ್. ಅದೆಲ್ಲ ಏನ್ ತೊಂದ್ರೆ ಇಲ್ಲ. ಸರ್ವಿಸ್ ವೈಸ್ ಹ್ಯಾಪಿ, ನೋ ಪ್ರಾಬ್ಲಮ್. ಸರ್, ಆಮೇಲೆ ರನ್ನಿಂಗ್ ಕಾಸ್ಟ್ ನೀವೇನಾದ್ರೂ ಲೆಕ್ಕ ಹಾಕಿದ್ರೆ ಎಷ್ಟು ಸೇವ್ ಆಗಿರ್ಬೋದು ನಿಮ್ಗೆ ಪೆಟ್ರೋಲ್ ಕಂಪೇರ್ ಮಾಡಿದ್ರೆ? ಇದಕ್ಕೆ 14,000 ಕಿಲೋಮೀಟರ್ ಓಡಾಡಿದೀರಾ. ಏನಿಲ್ಲ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಒಂದು ನಾನು ಬುಲೆಟ್ ಅಲ್ಲಿ ಹೋಗ್ಬೇಕಾಗಿದ್ರೆ ನಾನು ದಿನಕ್ಕೆ 300 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕಾಯ್ತು 100 ಕಿಲೋಮೀಟರ್ಗೆ. ಈಗ ನಾನು 300 ರೂಪಾಯಿ ಪೆಟ್ರೋಲ್ ಅಂತ ಹೇಳಿದ್ರೆ 14,000 ಕಿಲೋಮೀಟರ್ಗೆ ಎಷ್ಟಾಯ್ತು? 3 ಅಂದ್ರೆ ಒಂದ್ 45 ಸಾವಿರ ರೂಪಾಯಿ ಖರ್ಚಾಗಿರೋದು ನನಗೆ. ಓಕೆ, ನನ್ಗೊಂದ್ 3-4 ಸಾವಿರ ರೂಪಾಯಲ್ಲಿ ಎಂಟೈರ್ ಗಾಡಿ ನಾನು ಓಡಿಸಿಕೊಂಡಿದ್ದೀನಿ. ಒಂದ್ 4 ವರ್ಷ ಅನ್ಕೊಂಡ್ರೆ ಆ ಗಾಡಿ ಮೇಲೆ ಹಾಕಿರೋದು ಬಂಡವಾಳ ವಾಪಸ್ ಬಂದ್ ನಂಗೆ. ಸೊ ಹೆವಿ ಯೂಸೇಜ್ ಮಾಡೋರ್ ನಿಜ ವರ್ಕೌಟ್ ಆಗುತ್ತೆ. ಯೂಸೇಜ್ ಮಾಡೋರಿಗೆ ಮಾತ್ರ ಗಾಡಿ ಇದು, ಎಲೆಕ್ಟ್ರಿಕ್ ಗಾಡಿ. ಆಮೇಲೆ ಇದ್ರಲ್ಲಿ ಲಗೇಜ್ ಗೆಲ್ಲ ತುಂಬಾ ಸ್ಪೇಸ್ ಇದೆ. ಸೊ ತುಂಬಾ ಚೆನ್ನಾಗಿದೆ. ಟೋಟಲ್ ಆಗಿ ಅದು ಪ್ರಿಫರಬಲ್. ಇದು ಟೋಟಲ್ ಆಗಿ ಹಿಂದಗಡೆ ಡಿಕ್ಕಿನಲ್ಲಿ 45 ಲೀಟರ್ ಬರುತ್ತೆ. 45 ಲೀಟರ್. 2 ಹೆಲ್ಮೆಟ್, ಒಂದ್ ದೊಡ್ಡ ಹೆಲ್ಮೆಟ್, ಆಲ್ರೆಡಿ ನೋಡ್ಬೋದು. ಒಂದ್ ಬ್ಯಾಗು ಪ್ಲಸ್ ಹೆಲ್ಮೆಟ್ ಇಟ್ಟಿನೂ ಇನ್ನ ಜಾಗ ಇದೆ, ಅಷ್ಟು ದೊಡ್ಡ ಜಾಗ ಇದೆ. ಆಮೇಲೆ ಮುಂದಗಡೆನೂ ಅಷ್ಟೇ ಜಾಗ ನೋಡ್ಬೋದು. ಇಲ್ಲೂ ಆರಾಮಾಗಿ ಜಾಗ ಇದೆ. ಆಮೇಲೆ ಇಲ್ಲಿ ಇನ್ನೊಂದೇನು ಅಂದ್ರೆ ಇದೆಲ್ಲ ಅಡಿಷನಲ್ ಫುಟ್ ರೆಸ್ಟ್ ಗಳು ಕೊಟ್ಟಿದ್ದಾರೆ. ಓಕೆ, ನೀವು ಲಗೇಜ್ ಇಟ್ಕೊಂಡ್ರು ನಿಮ್ಗೆ ಬೇರೆ ಕಡೆ ಗಾಡಿ ಇತ್ತು ಇಲ್ಲಿ ಕಾಲ್ ಇಟ್ಕೊಳಕ್ ಆಗಲ್ಲ. ಕರೆಕ್ಟ್. ಫುಲ್ ಸರ್ಕಸ್ ಮಾಡ್ತೀರಾ. ಅವಾಗ ಹಿಂಗ್ ಇಟ್ಕೊಂಡ್ ಆರಾಮಾಗಿ ಲಗೇಜ್ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು. ಒಂದ್ ಮಗು ಕೂಡಿಸ್ಕೊಂಡ್ರು ಆರಾಮಾಗಿ ಕಾಲ್ ಆಚೆ ಇಟ್ಕೊಂಡು ಕಂಫರ್ಟಬಲ್ ಆಗಿ ಹೋಗ್ಬೋದು. ಕರೆಕ್ಟ್. ಗ್ಲೋ ಬಾಕ್ಸ್ 12 ಲೀಟರ್ ಬರುತ್ತೆ ಇದರಲ್ಲಿ. ಇಲ್ಲೂ ಸ್ಟೋರೇಜ್ ಇದೆ. ಇದು 12 ಲೀಟರ್ ಬರುತ್ತೆ. ಇದ್ರಲ್ಲೂ ಆರಾಮಾಗಿ ನೀವು ಏನ್ ಬೇಕೋ ಅದೆಲ್ಲ ಸಣ್ಣ ಪುಟ್ಟ ಸಾಮಾನುಗಳು ಅದು ಇದು ಎಲ್ಲ ಇಟ್ಕೊಬಹುದು. ಒಂದ್ ಚಿಕ್ಕ ಬ್ಯಾಗ್, ವಾಟರ್ ಬಾಟ್ಲ್, ಚಿಕ್ಕ ಬ್ಯಾಗ್. ಇದರಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ ಇದ್ರೊಳಗಡೆ. ಓಕೆ, ಇದ್ರೊಳಗಡೆ ಚಾರ್ಜಿಂಗ್ ಪೋರ್ಟ್ ಇದೆ. ಇದು ಮೊಬೈಲ್ ಚಾರ್ಜಿಂಗ್ ಪೋರ್ಟ್. ಮೊಬೈಲ್ ಚಾರ್ಜಿಂಗ್. ಓಕೆ, ಇಲ್ಲೊಂದು ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಇದೆ. 2 ಕೊಟ್ಟಿದ್ದಾರೆ. ಇದು ಅಲ್ಲೇ ಹಾಕ್ಸಿದ್ರೆ ಸರ್ ನೀವು ಶೋರೂಮ್? ಇದು ರಿವರ್ ಶೋರೂಮ್ ಇದು ಮೊಬೈಲ್ ಸ್ಟ್ಯಾಂಡ್. ಓಕೆ, ಅವ್ರದೇ ಬ್ರ್ಯಾಂಡ್, ಅವ್ರದೇ ಎಲ್ಲ ಇದೆ. ಇದು ನಮ್ಗೆ ಬೇರೆ ಗಾಡಿಗಳ ತರ ನಮ್ಗೆ ಇದು ಟಚ್ ಸ್ಕ್ರೀನ್ ಅವೆಲ್ಲ ಅವಶ್ಯಕತೆ ಇಲ್ಲ. ಅದು ಫ್ಯಾನ್ಸಿ ಐಟಮ್ ಆಯ್ತು. ನಮಗ್ ಬೇಕಾಗಿರೋದು ಗಾಡಿ ಓಡ್ಬೇಕು, ಗಾಡಿ ಚೆನ್ನಾಗಿರ್ಬೇಕು, ಗಾಡಿ ಪಿಕಪ್ ಇರ್ಬೇಕು, ಗಾಡಿ ಓಡ್ಬೇಕು. ಆಮೇಲೆ ಇದು ಹೈಟ್ ಫುಲ್ ಇದೆ ಅಲ್ಲ, ನಿಮ್ಗೆ ಬೆಂಗಳೂರಲ್ಲಿ ಯಾವ ಹಂಪ್ಸು ಯಾವತ್ತಾದ್ರೂ ವೆಯ್ಟ್ ಲಗೇಜ್ ಹಾಕೊಂಡಾಗ ಟಚ್ ಆಗಿರೋ ಆಗತ್ತೆ. ಯಾಕಂದ್ರೆ ರೋಡ್ ಅಲ್ಲಿರೋ ಹಂಪ್ಸ್ಗಳು ಯಾವ ನಮ್ ಕರೆಕ್ಟ್ ಆಗಿ ಇಲ್ಲ ಬೆಂಗಳೂರಲ್ಲಿ. ಆಲ್ಮೋಸ್ಟ್ ಆಲ್ 90% ಟಚ್ ಆಗಲ್ಲ, 10% ಟಚ್ ಆಗುತ್ತೆ. ಎಲ್ಲ ಗಾಡಿ ಕಂಪೇರ್ ಮಾಡಿದ್ರೆ ಇದು ಟಚ್ ಆಗಲ್ಲ, ಹೈಟ್ ಗಾಡಿ ಇದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ರಿವರ್ ಇಂಡೆ ಓನರ್ಶಿಪ್ ರಿವ್ಯೂ. ಸೊ ಅವ್ರಂತೂ ಫುಲ್ ಖುಷಿಯಾಗಿದ್ದಾರೆ ಗಾಡಿ ತಗೊಂಡಾದ್ಮೇಲೆ. ಪ್ಲಸ್ ಅವ್ರು ಹೇಳ್ದಂಗೆ ಮೇನ್ ಇವಿಗೆ ಹೋಗ್ತಾ ಇದೀರಾ ಅಂದ್ರೆ ಯೂಸೇಜ್. ಸೊ ನಿಮ್ ಯೂಸೇಜ್ ಪರ್ ಡೇ 50 to 60 ಇದೆ ಅಂದ್ರೆ ಕಣ್ ಮುಚ್ಕೊಂಡು ಇವಿ ಗಾಡಿಗೆ ಹೋಗ್ಬೋದು. ಪ್ಲಸ್ ಅವರು ಈ ರಿವರ್ದು ಸರ್ವಿಸ್ ಆಗ್ಲಿ, ಸ್ಪೇರ್ಸ್ ಇಶ್ಯೂ ಆಗ್ಲಿ ಏನೂ ಇಲ್ಲ. ಸೊ ನಾರ್ಮಲ್ ಆಗಿದೆ. ಪ್ಲಸ್ ಅವ್ರ ಈಸಿಲಿ ಅವೈಲೇಬಲ್ ಇದೆ, ಎಲ್ಲ ಈಸಿಲಿ ಅವೈಲೇಬಲ್ ಇದೆ. ಸೊ ನೀವೇನಾದ್ರೂ ಈ ಗಾಡಿ ಕನ್ಸಿಡರ್ ಮಾಡ್ತಾ ಇದ್ರೆ ನೋಡ್ಬೋದು. ಎಲ್ಲ ಕರೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋ ಅಲ್ಲಿ ಇನ್ನೊಂದು ಗಾಡಿ ಜೊತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.